4-5 ದಿನಗಳಿಂದ 5-6 ದಿನ ಆಗಿರ್ಬೇಕಲ್ವಾ. 11ನೇ ತಾರೀಕಿಗೆ ಶುರುವಾಗಿತ್ತ, ಇವತ್ತು 17ನೇ ತಾರೀಕು, ಇವತ್ತು 7ನೇ ದಿನ. ನೀವೆಲ್ಲರೂ ಸಹ ಈ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ರಿ. ನಿಮ್ಮಲ್ಲಿರುವ ಪ್ರತಿಭೆಗಳನ್ನ ಉಪಯೋಗಿಸ್ಕೊಂಡು ಅನೇಕ ಕಾರ್ಯಚಟುವಟಿಕೆಗಳನ್ನ ಮಾಡಿದ್ರಿ. ಯಾಕೆ ಬೇಕು ಈ ಶಿಬಿರ? ನೀವೆಲ್ಲ ಶಾಲೆಗೆ ಹೋಗೋ ಮಕ್ಕಳು, ಶಾಲೆಯಲ್ಲಿ ಎಷ್ಟೋ ವಿಷಯಗಳನ್ನ ಕಲಿಸ್ತಾರೆ. ಅದು ಸಹ ಇಂಥ ಶಿಬಿರಗಳು ಯಾಕೆ ಬೇಕು ಅಂದ್ರೆ, ಮೊದಲನೇದಾಗಿ ಶಿಬಿರಗಳಲ್ಲಿ ಬಂದಾಗ ನೀವು ಕ್ರಿಯಾಶೀಲರಾಗ್ತೀರಿ, ಶಾಲೆಯ ವಿಷಯಗಳನ್ನ ಬಿಟ್ಟು ವಿಚಾರ ಮಾಡುವುದನ್ನ ಕಲ್ತ್ಕೊಳ್ತೀರಿ. ಜೊತೆಗೆ ಜೀವನಕ್ಕೆ ಬೇಕಾದಂತಹ ಕೆಲವು ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ ನಿಮಗೆ. ಶ್ಲೋಕಗಳನ್ನ ಕಲಿಸಿದ್ರು, ಒಳ್ಳೊಳ್ಳೆಯ ಸದ್ಭಾವನೆಯ ವಚನಗಳನ್ನ ಕಲಿಸಿದ್ರು. ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂತ ಎಷ್ಟೋ ವಿಷಯಗಳು ನಮ್ಗೆ ಮರ್ತೋಗಿರುತ್ತೆ. ಶಾಲೆಯಲ್ಲಿ ಬರೀ ಮಾರ್ಕ್ಸ್ ತೆಗೆಯೋದು, ಮುಂದಿನ ಕ್ಲಾಸ್ಗೆ ಹೋಗೋದು, ಅದೇ ಲಕ್ಷ್ಯ ಇರ್ತದೆ. ಅದನ್ನು ಬಿಟ್ಟು ನಾವು ಮನುಷ್ಯರಾಗಿ ಬದುಕುವುದಕ್ಕೆ ಬೇಕಾದಂತಹ ಒಳ್ಳೊಳ್ಳೆಯ ಗುಣಗಳನ್ನು, ಈಗ ನೀವು ಹೇಳ್ಬಹುದಾ, ಜೀವನದಲ್ಲಿ ಕೆಟ್ಟ ಮಾತಾಡಬೇಕು, ಒಳ್ಳೆ ಮಾತಾಡಬೇಕು? ಯಾರ್ಯಾರಿಗೆ ಅನ್ಸುತ್ತೆ ಹೇಳ್ರಪ್ಪ, ಬಾಯ್ಸ್ ಹೇಳ್ರಿ. ಒಳ್ಳೆ ಮಾತಾಡಬೇಕು, ಕೆಟ್ಟ ಮಾತಾಡಬೇಕು? ಬೈಗಳು ಆಡ್ಬೇಕು, ಒಳ್ಳೆ ಮಾತಾಡ್ಬೇಕು? ನಾವು ಹೇಳಿ. ನಿಮ್ ಎದುರಿನವ್ರು ನಿಮ್ಮನ್ನ ಬೈದ್ರೆ ಏನ್ ಮಾಡ್ಬೇಕು? ಎದುರಿನವ್ರು ನಿಮಗೆ ಬೈತಾರೆ, ಕೆಟ್ಟ ಶಬ್ದ ಹೇಳ್ತಾರೆ, ಆಗ ನೀವು ಕೆಟ್ಟ ಶಬ್ದ ಹೇಳ್ಬೇಕು ಅಥವಾ ನೀವು ಅಲ್ಲಿಂದ ಸರಿದು ಹೋಗ್ಬೇಕು?